ಈ ವರ್ಷ ವಾಡಿಕೆಗಿಂತ ಮೊದಲೇ ರಾಜ್ಯಕ್ಕೆ ಮಾನ್ಸೂನ್ ಲಗ್ಗೆ ಇಟ್ಟಿರೋದು ಮುಂಗಾರು ಅಬ್ಬರಕ್ಕೆ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಉತ್ತರ ಕನ್ನಡ, ಕೊಡಗು ಭಾಗಗಳಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಎಲ್ಲೆಲ್ಲಿ ಏನಾಗಿದೆ ಅನ್ನೋದರ ವಿವರವನ್ನ ನೋಡ್ತಾ ಹೋಗೋಣ. ಸದ್ಯ ನೀವು ಈ ದೃಶ್ಯಾವಳಿಗಳಲ್ಲಿ ಗಮನಿಸ್ತಿದ್ದೀರಾ. ಮರ ಬಿದ್ದು ಆಟೋ ಚಾಲಕ ಬಲಿಯಾಗಿರೋದು. ಇದು ಕೊಪ್ಪದಲ್ಲಿ ನಡೆದಿರೋದು. ಚಿಕ್ಕಮಗಳೂರಿನಲ್ಲಿ ಭಾರೀ ಗಾಳಿ ಮಳೆಗೆ ಆಟೋ ಚಾಲಕ ಬಲಿಯಾಗಿದ್ದಾರೆ. ಆಟೋ ಮೇಲೆ ಮರ ಬಿದ್ದ ಪರಿಣಾಮ ಚಾಲಕ ರತ್ನಾಕರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೊಪ್ಪ ತಾಲೂಕಿನ ಬೈರೇದೇವರು ಗ್ರಾಮದ ಬಳಿ ಈ ಘಟನೆ ನಡೆದಿರೋದು. ಇನ್ನು ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆ ಅಬ್ಬರ ಜೋರಾಗಿದೆ. ಮೂಡಿಗೆರೆಯ ಚಕ್ಕಮಕ್ಕಿಯಲ್ಲಿ ಹೇಮಾವತಿ ನದಿಯ ಉಪನದಿಯ ಹಳ್ಳಕ್ಕೆ ಕಾರೊಂದು ಬಿದ್ದಿದೆ. ಕಾರಿನಲ್ಲಿ ಇದ್ದವರ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಅವರನ್ನ ರಕ್ಷಣೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಮೂಡಿಗೆರೆಯ ಬಣಕಲ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಹೇಮಾವತಿ ಉಪನದಿ ಕಾಲುವೆಗೆ ಬಿದ್ದಿತ್ತು. ಇನ್ನು ಮಲೆನಾಡಿನಲ್ಲಿ ಗಾಳಿ ಹಾಗೂ ಮಳೆಗೆ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಕಳಸದ ಚನ್ನಹಡ್ಲು ಗ್ರಾಮದಲ್ಲಿ ಮನೆ ಬಿದ್ದು ಹೋಗುವಂತಹ ಭೀತಿ ಎದುರಾಗಿದ್ದು ಮೇಲ್ಛಾವಣಿಗೆ ಪೋಲ್ಸ್ ಅಡ್ಡ ಕೊಟ್ಟು ನಿಲ್ಲಿಸಿದ್ದಾರೆ. 2019ರಲ್ಲಿ ಚನ್ನಹಡ್ಲು ಗ್ರಾಮದಲ್ಲಿ ಭೂಕುಸಿತ ಸಹ ಸಂಭವಿಸಿತ್ತು. ಸದ್ಯ ನೀವು ಆತಂಕಕ್ಕೆ ಒಳಗಾಗಿದ್ದಾರೆ ಈ ಮನೆಯಲ್ಲಿ ಇರುವಂತಹ ನಿವಾಸಿಗಳು. ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದ ಕಾರ್ ಮೇಲೆ ಕಡಬ ಸಮೀಪದ ನೂಜಿ ಬಾಳ್ತಿಲ ಎಂಬಲ್ಲಿ ಬೃಹತ್ ಮರವೊಂದು ಬಿದ್ದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದಂತಹ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರಿನ ಒಳಗಿದ್ದ ಮಗು, 2 ಮಹಿಳೆಯರು ಹಾಗೂ ಚಾಲಕನನ್ನ ಸ್ಥಳೀಯರು ಹೊರಗೆ ತೆಗೆದು ರಕ್ಷಿಸಿದ್ದಾರೆ. ಘಟನೆಯಲ್ಲಿ ಕಾರು ಸಂಪೂರ್ಣವಾಗಿ ಜಖಂ ಆಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ಸಕಲೇಶಪುರ, ಆಲೂರು, ಬೇಲೂರು, ಹಾಸನ ಭಾಗಗಳಲ್ಲಿ ಬಿರುಗಾಳಿ ಸಹಿತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಸಕಲೇಶಪುರ, ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆ ಹಾಸನ ತಾಲೂಕಿನ ಗುರೂರಿನಲ್ಲಿರುವಂತಹ ಜೀವನದಿ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಸಕಲೇಶಪುರ ತಾಲೂಕಿನ ಬೊಮ್ಮನಕೆರೆ ಗ್ರಾಮದಲ್ಲಿ ಏಕಾಏಕಿ ಡಾಂಬರ್ ಕುಸಿದು ಕೆಎಸ್ಆರ್ಟಿಸಿ ಬಸ್ ಸಿಕ್ಕಾಕೊಂಡಿತ್ತು. ಈ ದೃಶ್ಯಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಮುಂಗಾರು ಅಬ್ಬರಕ್ಕೆ ಎಲ್ಲೆಡೆ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದೆ. ಮನೆ ಬೀಳುವಂತಹ ಭೀತಿಯಲ್ಲಿ ಕೆಲವರಿದ್ರೆ, ಕೆಲವೆಡೆ ವಾಹನಗಳು ಕಂಪ್ಲೀಟ್ ಆಗಿ ಜಖಂ ಆಗಿದೆ. ಇನ್ನು ಓರ್ವ ಆಟೋ ಚಾಲಕ ಸಹ ಇದಕ್ಕೆ ಬಲಿಯಾಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಬಸ್ ಸಹ ಡಾಂಬರು ಕುಸಿದು ಬಸ್ ಸಿಕ್ಕಾಕೊಂಡಿತ್ತು. ಆ ದೃಶ್ಯಗಳನ್ನು ಸಹ ನೀವು ನೋಡಿದ್ರಿ. ಈಗ ಮನೆ ಬಿದ್ದು ಹೋಗುವಂತಹ ಆತಂಕ ಒಂದು ಕಡೆ ಎದುರಾಗಿದೆ. ಮತ್ತೊಂದು ಕಡೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ದಂತಹ ಕಾರೊಂದು ಜಖಂ ಆಗಿತ್ತು. ಇದರಲ್ಲಿ ಇದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇನ್ನು ಧಾರಾಕಾರ ಮಳೆ ಸುರಿತಾ ಇದ್ದು ರಸ್ತೆ ಸಂಚಾರ ಸಹ ಕೆಲವೆಡೆ ಬಂದ್ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಭೂಕುಸಿತ, ಗುಡ್ಡ ಕುಸಿತದಂತಹ ಘಟನೆಗಳು ಸಂಭವಿಸಿ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಡಾಂಬರ್ ಕುಸಿದು ಬಸ್ ಸಿಕ್ಕಾಕೊಂಡಿರುವಂತಹ ದೃಶ್ಯವನ್ನು ಸಹ ನೀವೀಗ ನೋಡ್ತಾ ಇದ್ದೀರಾ. ಇದು ಸಕಲೇಶಪುರ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ.